2022 ಫೆಬ್ರವರಿ ತಿಂಗಳು ಒಡಿಶಾ ಅನ್ನೋ ರೈಕ್ಯ ಊರಿಂದ ಅವರಿಬ್ಬರು ಸ್ನೇಹಿತರು ಬೈಕ್ನಲ್ಲಿ ಅವ್ರ ಮನೆಗೆ ಹಿಂತಿರುಗಿ ಬರುತ್ತಿದ್ದಾರೆ. ಅವರು ನವರಂಗಪಟ್ಟಣ ಬಿಟ್ಟು ಭವಾನಿಪಟ್ಟಣ ಹತ್ತತ್ರ ಬರುತ್ತಿದ್ದಾರೆ. ಅವಾಗಲೇ ನೈಟ್ ಪೆಟ್ರೋಲಿಂಗ್ ಮಾಡುತ್ತಿರುವ ಪೊಲೀಸ್ ವಾಹನ ಅವ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂತು. ಅದರಲ್ಲಿರೋ ಪೊಲೀಸರು ಅವರನ್ನು ನೋಡಿ ಬೈಕ್ ಪಕ್ಕಕ್ಕೆ ಹಾಕು ಅಂತ ಹೇಳಿದರು. ಆವಾಗ ಸಮಯ ಮಧ್ಯರಾತ್ರಿ 12:15. ಪೊಲೀಸ್ ವಾಹನ ಅವರನ್ನು ಹಿಂಬಾಲಿಸುವುದು ನೋಡಿ ಅವರು ಭಯಪಟ್ಟರು. ಅವರು ಬೈಕ್ ನಿಲ್ಲಿಸಿದ ತಕ್ಷಣ ಪೊಲೀಸರಿಬ್ಬರು ಬಂದು ಪ್ರಶ್ನೆ ಹಾಕೋದು ಸ್ಟಾರ್ಟ್ ಮಾಡಿದರು. ನಾವು ರೈಕ್ಯದಲ್ಲೇ ಇರುತ್ತೇವೆ, ಅಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಸ್ನೇಹಿತರು ಪೊಲೀಸರಿಗೆ ಉತ್ತರ ಕೊಟ್ಟರು. ಮಾತು ಕೇಳಿದ ತಕ್ಷಣ ವಾಹನದಲ್ಲಿ ಕೂತಿರುವ ಒಬ್ಬ ಕಾನಿಸ್ಟೇಬಲ್, ಸರ್, ಇವರು ರೈಕ್ಯ ಹೋಗುತ್ತಿದ್ದರೆ ಬಿಟ್ಬಿಡೋಣ ಎಂದು ಇನ್ಸ್ಪೆಕ್ಟರ್ಗೆ ಕೇಳಿದನು. ರೈಕ್ಯ ಅನ್ನೋ ಹೆಸರನ್ನು ಕೇಳಿದ ತಕ್ಷಣ ಪೊಲೀಸರೆಲ್ಲರೂ ಶಾಕ್ ಆಗಿ ಅವರನ್ನೇ ನೋಡುತ್ತಿದ್ದರು. ಪೆಟ್ರೋಲಿಯಂ ಪೊಲೀಸರು ಅವರನ್ನು ನಿಲ್ಲಿಸಲು ಪ್ರಯತ್ನಿಸಿದರು. ಕೆಲವು ಸಂದರ್ಭಗಳಿಂದ ಅವರನ್ನು ನಿಲ್ಲಿಸಲು ಆಗಲಿಲ್ಲ. ಆ ಸ್ನೇಹಿತರು ಪ್ರಯಾಣಿಸಬೇಕಾದರೆ ಮೈ ಜುಮ್ಮೆನಿಸುವ ಒಂದು ಸಂದೇಶವನ್ನು ಫೇಸ್ ಮಾಡಿದರು. ನಿಜವಾದ ಕಥೆಯನ್ನು ಕೇಳಕ್ಕೂ ಮುಂಚೆ ವಿವರಗಳನ್ನು ಕೇಳಿ. ಇದು ಚಂದ್ರಕಾಂತ್ ಅವನ ಸ್ನೇಹಿತ ಅಮಿತ್ ಕತೆ. ಅವರು ಒಡಿಶಾ ಕಂಧ್ಮಾಲ್ ಜಿಲ್ಲೆ ರೈಕ್ಯದಲ್ಲಿ ಇರುತ್ತಾರೆ. ಚಂದ್ರಕಾಂತ್ ಸ್ವಂತ ಊರು ಕಟಕ್ ಆಗಿದ್ದರು. ಅವ್ರ ತಂದೆ ಕೆಲಸಕ್ಕಾಗಿ ರೈಕ್ಯದಲ್ಲಿ ಇರುತ್ತಿದ್ದರು. ಅಮಿತ್ ಚಂದ್ರಕಾಂತ್ಗಿಂತ 2 ವರ್ಷ ಚಿಕ್ಕವನಾಗಿದ್ದರು. ಒಳ್ಳೆಯ ಸ್ನೇಹಿತರು. ಈಗ ಚಂದ್ರಕಾಂತ್ ಡಿಗ್ರಿ ಪೂರ್ಣಗೊಳಿಸಿ ಗೇಟ್ ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದಾನೆ. ಇವರಿಬ್ಬರು ಅವ್ರ ಗರ್ಲ್ಫ್ರೆಂಡ್ಸಿಂದ ದೂರ ಇರುತ್ತಿದ್ದಾರೆ. ಚಂದ್ರಕಾಂತ್ ಲವರ್ ರಾಜ್ ಅರಿಯತ್ ಟೌನ್, ಅಮಿತ್ ಗರ್ಲ್ಫ್ರೆಂಡ್ ಜೈಪುರ್ ಟೌನ್. ಅಮಿತ್ ಗರ್ಲ್ಫ್ರೆಂಡ್ ಸ್ವಂತ ಊರು ರೈಕ್ಯ ಆಗಿದ್ದರು. ಅವರಿಬ್ಬರ ಕುಟುಂಬಗಳು ಒಬ್ಬರಿಗೊಬ್ಬರು ಗೊತ್ತಾಗೋದ್ರಿಂದ ಅವರು ಯಾವಾಗಲೂ ಮೀಟೇ ಆಗಲಿಲ್ಲ, ದೂರದಿಂದನೇ ನೋಡಿಕೊಳ್ಳುತ್ತಿದ್ದರು. 2022 ಫೆಬ್ರವರಿ 23ರಂದು ಅಮಿತ್ ಗರ್ಲ್ಫ್ರೆಂಡ್ ಹುಟ್ಟುಹಬ್ಬ ಇರುವುದರಿಂದ ನೀನು ಕೂಡ ನಿನ್ನ ಗರ್ಲ್ಫ್ರೆಂಡ್ನ ಮೀಟ್ ಮಾಡ್ಬೋದೆಂದು ಅಮಿತ್ ಚಂದ್ರಕಾಂತ್ಗೆ ಹೇಳಿದನು. ಅವರಿಬ್ಬರ ಗರ್ಲ್ಫ್ರೆಂಡ್ಗಳು ಬೇರೆ ಬೇರೆ ಪ್ರದೇಶದಲ್ಲಿ ಇರುವುದರಿಂದ ಅವರು ಪ್ರೀತಿ ಹುಚ್ಚಿನಲ್ಲಿ ಆ ದೂರವನ್ನು ಅವರು ಲೆಕ್ಕ ಮಾಡಲಿಲ್ಲ. ಚಂದ್ರಕಾಂತ್ ಬೈಕಿನಲ್ಲಿ ಹೋಗಲು ಸಿದ್ಧವಾಗಿದ್ದರು. ಅವರು ಹೇಗೆ ಪ್ರಯಾಣ ಮಾಡಿದರು ಎಂದು ತಿಳಿಯಬೇಕೆಂದರೆ ರೂಟ್ ಮ್ಯಾಪ್ ಅನ್ನು ನೋಡಿ ನಾವೇ ತಿಳ್ಕೋಬೇಕು. ರೈಕ್ಯದಿಂದ 20 ಕಿಲೋಮೀಟರ್ ಇರುವ ರಾಜ್ ಘಾಟ್ಗೆ ಹೋಗಿದ್ದರು. ಚಂದ್ರಕಾಂತ್ ಲವರ್ ಅಲ್ಲೇ ಇದ್ದಾರೆ. ಅವರು ಜೈಪುರಿಂದ ಭವಾನಿ ಘಾಟ್ಗೆ ಹೋಗಲು ಸಿದ್ಧವಾಗಿದ್ದರು. ಮತ್ತೆ ಭವಾನಿ ಘಾಟಿಂದ ರೈಕ್ಯಗೆ ಹಿಂತಿರುಗಬೇಕು. ಅವರಿಬ್ಬರು ಒಂದು ದಿವಸ ಪ್ರಯಾಣಿಸಿದ ನಂತರ 12 ರಾಜದೀಪ್ ಘಾಟ್ಗೆ ರೀಚ್ ಆದರು. ಅಲ್ಲಿರುವ ಚಂದ್ರಕಾಂತ್ ಲವರನ್ನು ಭೇಟಿ ಮಾಡಿ 1.5 ಗಂಟೆ ಅವ್ರ ಜೊತೆನೇ ಇದ್ದು ಅವರಿಬ್ಬರು ಅಮಿತ್ ಗರ್ಲ್ಫ್ರೆಂಡ್ ಜೈಪುರ್ನಲ್ಲಿದ್ದಾರೆ. ಪ್ರಯಾಣಿಸಬೇಕಾದರೆ ಒಂದು ಡಾಬಾದಲ್ಲಿ ಊಟ ಮಾಡಿದರು. ಅಲ್ಲಿಂದ ಜೈಪುರ್ಗೆ ಹೋಗುವ ದಾರಿ ಅರಣ್ಯವನ್ನು ಸುತ್ತಮುತ್ತ ಕಾಡಿನಲ್ಲಿ ಮುಚ್ಚಾಕಿದೆ. ಅಲ್ಲಿ ಹೋಗಬೇಕಾದ್ರೆ ಸುಂದರವಾದ ಘಾಟ್ ಇರುತ್ತದೆ. ಆಮೇಲೆ ಅವರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನೆಂದರೆ ಇವರು ಜೈಪುರ್ ರೀಚ್ ಆಗಿದ್ದ ತಕ್ಷಣ ಅಮಿತ್ ಅವನ ಗರ್ಲ್ಫ್ರೆಂಡ್ನ ಮೀಟ್ ಮಾಡಲು ಬೈಕ್ ಇಟ್ಕೊಂಡು ಹೋಗಿದ್ದನು. ಆವಾಗ ಚಂದ್ರಕಾಂತ್ ಒಂದು ಪಾರ್ಕಿನಲ್ಲಿ 1.5 ಗಂಟೆ ಕಾಯುತ್ತಿದ್ದನು. ಆವಾಗ ಅಮಿತ್ ಕಾಲ್ ಮಾಡಿಬಿಟ್ಟು ನಾನು ಈ ಪ್ರದೇಶದಲ್ಲಿ ಇರ್ತೇನೆ ಬಾ ಎಂದು ಕರೆದನು. ಆವಾಗ ಅಮಿತ್ ಓಕೆ, ನಾನಿನ್ನು ಒಂದು ಅರ್ಧ ಗಂಟೆಲೇ ಬರುತ್ತಿದ್ದೇನೆ ಎಂದು ಇನ್ಫಾರ್ಮ್ ಮಾಡಿದನು. ಆವಾಗ ಅಮಿತ್ ಯಾವುದಾದರೂ ರೂಮ್ ಬುಕ್ ಮಾಡಿ ನಾವು ಇಲ್ಲೇ ಉಳಿದುಕೊಂಡು ನಾಳೆ ಮರಳುವ ಎಂದು ಅಮಿತ್ 8:30ಕ್ಕೆ ಬಂದು ಚಂದ್ರಕಾಂತ್ ಮತ್ತು ಅಮಿತ್ ಹೋಟೆಲ್ನಲ್ಲಿ ರೂಮ್ ಹುಡುಕಲು ಹೋದರು. ಆವಾಗ ಎಲ್ಲ ಕ್ಲೋಸ್ ಆಗಿದ್ದನ್ನು ನೋಡಿ ಶಾಕ್ ಆಗಿ ಅವರ ಫ್ರೆಂಡ್ಗೆ ಕಾಲ್ ಮಾಡಿದರು. ಅವರು ಇಲ್ಲೆಲ್ಲಿ ರೂಮ್ ಸಿಗುವುದಿಲ್ಲ ಎಂದು ತಿಳಿಸಿದರು. ಆವಾಗ ಅಮಿತ್ ನಾವು ಎಲ್ಲಿ ಉಳಿದುಕೊಳ್ಳುವುದು ಎಂದು ಚಿಂತಿಸಿದರು. ಅಮಿತ್ಗೆ ಒಂದು ಕರೆ ಬಂತು. ಆ ವಿಷಯವನ್ನು ಕೇಳಿ ಅಮಿತ್ ಶಾಕ್ ಆಗಬೇಕಾದರೆ ಮತ್ತು ಚಂದ್ರಕಾಂತ್ ಮತ್ತು ಅಮಿತ್ ಇವಾಗ ಇಲ್ಲಿಂದ ಹೊರಡಬೇಕು ಎನ್ನುವ ಸಮಯದಲ್ಲಿ ಒಬ್ಬ ಲೋಕಲ್ ಪರ್ಸನ್ ಬಂದ್ಬಿಟ್ಟು ಇಲ್ಲಿಂದ ಹೋಗಬಾರ್ದು, ಇಷ್ಟೊತ್ತರಲ್ಲಿ ರಾತ್ರಿ ವೇಳೆ ಚೆನ್ನಾಗಿಲ್ಲ ರೋಡ್ ಎಂದು ಹೇಳುವಾಗ ಅಮಿತ್ ಕೇಳಲಿಲ್ಲ. ಹೆಂಗಾದರೂ ಹೋಗಬೇಕು ಎಂದು ದಟ್ಟ ಹಿಡಿದು ಚಂದ್ರಕಾಂತ್ ಮತ್ತು ಅಮಿತ್ ಹೋಗುವ ದಾರಿಯಲ್ಲಿ ಭೂತ ಬಂಗ್ಲಾ ಪಿಚಾಚಿಗಳನ್ನು ಕಾಣುತ್ತೇವೆ ಎಂದು ಪಾಪ ಅವರಿಗೆ ಗೊತ್ತೇ ಇರಲಿಲ್ಲ. ಹಾಗೆ ಪ್ರಯಾಣಿಸಬೇಕಾದರೆ ನಾವು ಎಷ್ಟು ಚಂದವಾದ ಅರಣ್ಯವನ್ನು ನೋಡಿದ್ದೇವೆ ಎಂದು ಕಣ್ಮರೆಸಿಕೊಂಡು ಒಂದು ಹೋಟೆಲ್ನಲ್ಲಿ ಊಟ ಮಾಡಬೇಕೆಂದು ನಿರ್ಧರಿಸಿದರು. ಆವಾಗ ಅಮಿತ್ ಬಂದು ಪರೋಟವನ್ನು, ಚಂದ್ರಕಾಂತ್ ಬಂದು ಅನ್ನ ಸಾಂಬಾರನ್ನು ತಿನ್ನಬೇಕಾದ್ರೆ ಒಬ್ಬ ಲಾರಿ ಡ್ರೈವರ್ ನೀವು ಎಲ್ಲಿಗೆ ಹೋಗುತ್ತಿದ್ದಾರೆ ರೈಕ್ಯ ಎಂದು ತಿಳಿಸಿದರು. ಆ ಲಾರಿ ಡ್ರೈವರ್ ಶಾಕ್ ಆಗಿಬಿಟ್ಟು ಈ ಕತ್ತಲಿನಲ್ಲಿ ಈ ಅರಣ್ಯದಲ್ಲಿ ಹೋಗಬೇಡಿ ಎಂದು ತಿಳಿಸಿದರು. ಅಮಿತ್ ಇದನ್ನೆಲ್ಲೂ ಏನು ಕೇಳದಿಲ್ಲದ ಹಾಗೆ ಅಮಿತ್ ಮತ್ತು ಚಂದ್ರಕಾಂತ್ ಹೋಗಬೇಕೆಂದು ನಿರ್ಧರಿಸಿದರು. ಆ ಲಾರಿ ಡ್ರೈವರ್ ಎಷ್ಟೇ ಹೇಳಿದರೂ ಅವರು ಕೇಳಲಿಲ್ಲ. ನಾನು ಹೋಗಲೇಬೇಕು ಎಂದು ಹಠ ಹಿಡಿದರು. ಲಾರಿ ಡ್ರೈವರ್ ಓಕೆ ನಿಮ್ಮಿಷ್ಟ ಅಂತ ಹೇಳಿಬಿಟ್ಟು ಒಂದು ನಿಂಬೆಹಣ್ಣು ಮತ್ತು ಒಂದು ಚಾಕುವನ್ನು ಅವರ ಕೈಗೆ ಕೊಟ್ಟರು. ಆವಾಗ ಅಮಿತ್ ಏನು ಇದೆಲ್ಲ, ಎಂಥ ಮೂಢನಂಬಿಕೆ ನಿಮ್ಮದು ಎಲ್ಲ ಎಂದು ತಿಳಿದನು. ಆವಾಗ ಅಮಿತ್ ಮತ್ತು ಚಂದ್ರಕಾಂತ್ ಸ್ವಲ್ಪ ಭಯ ಹುಟ್ಟಿಸಿದನು. ಲಾರಿ ಡ್ರೈವರ್ ಮಾತುಗಳನ್ನು ಕೇಳಿದ ಅಮಿತ್ ಶಾಕ್ ಆಗಿಬಿಟ್ಟು ಅಲ್ಲಿರುವ ಲೋಕಲ್ ಪರ್ಸನ್ ಅನ್ನು ಕೇಳಿದಾಗ ಅವರು ಏನಪ್ಪ ನಿಮ್ಮದು ಸಮಸ್ಯೆ ಎಂದು ಕೇಳಿದಾಗ ಅಮಿತ್ ಮತ್ತು ಚಂದ್ರಕಾಂತ್
ಪ್ರಯಾಣಿಸಲು ಮುಂದುವರಿಸಿದರು. ಹೋಗಬೇಕಾದರೆ ಭವಾನಿ ಘಾಟ್ 5 ಕಿಲೋಮೀಟರ್, ನಾಗಬಂದೂರ್ 95 ಕಿಲೋಮೀಟರ್, ರೈಕ್ಯಾ ಬಂದಿ 100 ಕಿಲೋಮೀಟರ್ ಎಂದು ತಿಳಿಸಿದರು. ಅಲ್ಲಿರುವ ಪೆಟ್ರೋಲಿಂಗ್ ಮಾಡುತ್ತಿರುವ ಪೊಲೀಸರು ನಿಲ್ಲಿಸಿದರು. ಆವಾಗ ಎಲ್ಲಿಗೆ ಹೋಗುತ್ತಿದ್ದೀಯಾ ಇಂಥ ಸಮಯದಲ್ಲಿ? ರೈಕ್ಯಾ. ಅದು ನೀನು ಇಂಥ ಸಮಯದಲ್ಲಿ ಏಕೆ ಹೋಗುತ್ತಿದ್ದ? ಇಂಥ ದಟ್ಟವಾದ ಅರಣ್ಯವನ್ನು ಏಕೆ ತಲುಪಿದ್ಯಾ ಇಷ್ಟು ಸಮಯದಲ್ಲಿ ಅಂತ ಎಲ್ಲ ಅವರ ಫೋಟೋ ಮತ್ತು ಆಧಾರ್ ಕಾರ್ಡನ್ನು ಎಲ್ಲ ಪರಿಶೀಲಿಸಿ, ಅದು ಇಷ್ಟೊತ್ತಿನಲ್ಲಿ ಪ್ರಯಾಣ ಮಾಡಬಾರದೆಂದು ಅಮಿತ್ ಮತ್ತು ಚಂದ್ರಕಾಂತ್ ಮುಂದುವರಿಸಿದರು. ಆವಾಗ ಹೋಗಬೇಕಾದರೆ ಸುತ್ತಮುತ್ತಲೆಲ್ಲ ಕತ್ತಲು. ಅವರಿಗೆ ಏನು ಮುಂದೆ ನೋಡಿದರೆ ಎಷ್ಟೊಂದು ಪೊಲೀಸರು ನಿಂತಿದ್ದಾರೆ. ಅವ್ರಿಗೆ ಎಲ್ಲ ಶಾಕ್ ಆಗಿಬಿಟ್ಟು ಪೊಲೀಸರು ನಿಲ್ಲಿಸಿದರು ಅವರನ್ನು. ಅಮಿತ್ ಮತ್ತು ಚಂದ್ರಕಾಂತ್, ಹೇಗೆ ಸರ್, ಏಕೆ ನಿಲ್ಲಿಸುತ್ತೀರಿ ಎಂದು ಪ್ರಶ್ನಿಸಿದಾಗ ಆವಾಗ ಇಲ್ಲಿರುವ ಪೊಲೀಸರು ಈ ದಾರಿಯಿಂದ ಹೋಗಬೇಕು ನೀವು ಎಂದು ತಿಳಿಸಿದರು. ಆವಾಗ ಅಮಿತ್ ಮತ್ತು ಚಂದ್ರಕಾಂತ್ ಶಾಕ್ ಆಗಿ, ಯಾಕೆ ಸರ್ ನಾವು ಹೋಗಬೇಕಾಗಿರೋದು ರೈಕೆ ಎಂದು ತಿಳಿಸಿದಾಗ ಆ ಪೊಲೀಸರು ಬಂದ್ಬಿಟ್ಟು, ನೀವು ರೈಕೆ ಹೋಗಬಾರದು, ಇಷ್ಟೊತ್ತು ಸಮಯದಲ್ಲಿ ದಟ್ಟವಾದ ಕಾಡು ಇದು, ಹೋಗಲೇಬಾರದು ಎಂದು ಪ್ರಶ್ನಿಸಿದರು. ಅಮಿತ್ ಮತ್ತು ಚಂದ್ರಕಾಂತ್, ಸರ್ ನಮ್ಮ ತಂದೆ ತೀರು ಹೋಗಿದ್ದಾರೆ ಸರ್, ಪ್ಲೀಸ್ ಸರ್ ಹೋಗಲೇಬೇಕು ಎಂದು ದಟ್ಟವಾಗಿ ಹಿಡಿದರು. ಆವಾಗ ಅಮಿತ್ ಮುಂದೆ ಡ್ರೈವರ್ ಸೀಟ್ನಲ್ಲಿ ಕೂತಿದ್ದನು. ಆವಾಗ ಅವನು ಸ್ಪೀಡಾಗಿ ಹೋಗುತ್ತಿದ್ದನು. ಅಲ್ಲಿರುವ ಮತ್ತು ಚಂದ್ರಕಾಂತ್ ಮಳೆ ಜೋರಾಗುವುದರಿಂದ ಪಕ್ಕಕ್ಕೆ ನಿಲ್ಲಿಸಿ ಒಂದು ಶೆಲ್ಟರ್ನಲ್ಲಿ ಹೋಗಬೇಕೆಂದು ನಿರ್ಧರಿಸಿದರು. ಆವಾಗ ಅಮಿತ್, ನಾನು ಇಲ್ಲ ಹೋಗಲೇಬೇಕು, ತಂದೆ ತೀರು ಹೋಗಿದ್ದಾರೆ ಎಂದು ನಿಲ್ಲಿಸಿದಾಗ ಅಮಿತ್ ಕೋಪವಾಗಿ ಬಲವಾಗಿಯೇ ಆ ಬುಲೆಟ್ ಗಾಡಿಯನ್ನು ತಳ್ಳಿ ಬಿದ್ದು ಹೋಗಿದ್ದನು. ಆವಾಗ ಅಮಿತ್ ಶಾಕ್ ಆಗಿಬಿಟ್ಟು ನಿಲ್ಲಿಸಿದಾಗ ಹಿಂದೆ ನೋಡಿದರೆ ಅಮಿತ್ ಕೂತಿಲ್ಲ, ಚಂದ್ರಕಾಂತ್ ಕೂತಿದ್ದ. ಅಮಿತ್ ಬಂದ್ಬಿಟ್ಟು, ಇವಾಗ ಹೆಂಗಾದರೂ ಒಂದು ಶೆಲ್ಟರ್ನಲ್ಲಿ ನಾವು ಇರಬೇಕು, ಯಾಕಂದರೆ ಮಳೆ ಹೆಚ್ಚು ಆಗುತ್ತಿದೆ ಎಂದು ಅಮಿತ್ ಮತ್ತು ಚಂದ್ರಕಾಂತ್ ನಿಲ್ಲಿಸಿ ಒಂದು ಶೆಲ್ಟರ್ಗೆ ಹೋಗಿದ್ದರು. ಆವಾಗ ಅಮಿತ್ ಬಟ್ಟೆ ಎಲ್ಲ ಫುಲ್ ನೆಂದು ಹೋಗಿದೆ, ಚಂದ್ರಕಾಂತ್ ಬಟ್ಟೆ ಒಂದು ಚೂರು ನೆಂದಿಲ್ಲ. ಆವಾಗ ಅಮಿತ್ ಕೇಳಿದನು, ಯಾಕೆ ನಿನ್ನ ಬಟ್ಟೆ ಒಂದು ಚೂರು ನೆಂದಿಲ್ಲ ಎಂದು ಕೇಳಿದಾಗ ಚಂದ್ರಕಾಂತ್ ಒಂದು ವಿಚಿತ್ರವಾದ ಭಾಷೆಯಲ್ಲಿ, ನನ್ನಿಷ್ಟ ನಿನಗೇನು ಎಂದು ಪ್ರಶ್ನಿಸಿದನು. ಆವಾಗ ಚಂದ್ರಕಾಂತ್ ಶಾಕ್ ಆಗಿಬಿಟ್ಟು, ಏನು, ಯಾಕೆಲ್ಲ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಎಂದ್ಬಿಟ್ಟು ಶಾಕ್ ಆಗಿಬಿಟ್ಟು ಚಂದ್ರಕಾಂತ್ ಮತ್ತು ಅಮಿತ್ ಬಾ 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 ಎಂದು ಎಳೆದುಕೊಂಡು ಹೋದನು. ಆವಾಗ ಚಂದ್ರಕಾಂತ್ ವಿಚಿತ್ರವಾದ ಭಾಷೆಯಲ್ಲಿ, ನಡಿ, ನಾನು ಬರುತ್ತೇನೆ, ನಿನ್ನಿಂದನೇ ಬರುತ್ತೇನೆ ಎಂದು ಭಯಂಕರವಾದ ಭಾಷೆಯಲ್ಲಿ ತಿಳಿಸಿದನು. ಆವಾಗ ಅಮಿತ್ ಮತ್ತು ಚಂದ್ರಕಾಂತ್ ಇಬ್ಬರು ಪ್ರಯಾಣವನ್ನು ಮುಂದುವರಿಸಬೇಕಾದರೆ ಒಂದು ಗುಂಪಾದ ಒಂದು ಕಟ್ಟಿಗೆಗಳನ್ನು ಇಟ್ಕೊಂಡು ಊರ ಜನ ಎಲ್ಲ ಸವರಿಸಿ ಚಂದ್ರಕಾಂತ್ ಮತ್ತು ಅಮಿತ್ನನ್ನು ಇಟ್ಟುಕೊಂಡು ಎಲ್ಲಿಗೆ ಹೋಗುತ್ತಿದ್ದಾರೆ, ಇಷ್ಟೊತ್ತಿನಲ್ಲಿ ನಿಮಗೆ ಏನು ಕೆಲಸ ರೈಕ್ಯದಲ್ಲಿ ಎಂದು ಪ್ರಶ್ನಿಸಿದಾಗ ಅಮಿತ್ ಶಾಕ್ ಆಗಿಬಿಟ್ಟು, ನನ್ನ ಹಿಂದೆ ಚಂದ್ರಕಾಂತ್ ಇಲ್ಲ. ಆವಾಗ ಆ ವಿಷಯವನ್ನು ಒಬ್ಬ ರೈತ ಹೇಳಿದನು. ಆವಾಗ ಶಾಕ್ ಆಗಿಬಿಟ್ಟು ಅಮಿತ್, ನನ್ನ ಸ್ನೇಹಿತ ಎಲ್ಲೋದನು ಎಂದು ತಿಳಿಯಬೇಕಾದರೆ ಒಂದು ಅರ್ಧ ಗಂಟೆ ಅಲ್ಲೇ ಪಿಚಾಚಿಗಳು ಅವನ ಹಿಂದೆ ನಡೆಯುತ್ತಿದ್ದವು. ಆವಾಗ ಒಂದು ಪೊಲೀಸ್ ವ್ಯಾನ್ ಬಂದುಬಿಟ್ಟು, ಅಮಿತ್, ನೀನೇನೇ ಪೊಲೀಸ್ ವ್ಯಾನಲ್ಲಿ ಏನು ಮಾಡ್ತಾಯಿದ್ದೀಯ ಎಂದು ಚಂದ್ರಕಾಂತ್ ಪ್ರಶ್ನಿಸಿದನು. ಆವಾಗ ಅಮಿತ್ ಬಂದುಬಿಟ್ಟು, ಏನು ನನ್ನನ್ನೇ ಬಿಟ್ಟು ಪೊಲೀಸ್ ಪೆಟ್ರೋಲಿಯಂ ಹತ್ರ ಬಿಟ್ಬಿಟ್ಟು ಬಂದುಬಿಟ್ಟಿದ್ಯಾ ಅಂತ ಕೇಳಿದಾಗ ಚಂದ್ರಕಾಂತ್ ಶಾಕ್ ಆಗಿಬಿಟ್ನು. ಯಾಕಂದರೆ ಇಷ್ಟೊತ್ತು ಅವನ ಜೊತೆ ಇದ್ದಿದ್ದು ಯಾರು ಎಂದು ತಿಳಿದಾಗ ಭಯಂಕರವಾದ ಒಂದು ಪಿಚಾಚಿ ಎಂದು ತಿಳಿದುಕೊಂಡು ರಕ್ತ ಗಡ್ಡೆ ಕಟ್ಟುವ ಹಾಗೆ ಚಂದ್ರಕಾಂತ್ ಮೈಯೆಲ್ಲ ಜುಮ್ಮೆನಿಸಿತು. ಆವಾಗ ಅಮಿತ್ ಬಂದುಬಿಟ್ಟು ಆ ವಿಷಯವನ್ನು ಚಂದ್ರಕಾಂತ್ ಹೇಳಲಿಲ್ಲ, ಯಾಕಂದರೆ ಅಮಿತ್ತು ಭಯ ಬೀಳ್ತಾನೆ ಎಂದು ತಿಳಿದುಕೊಂಡು ಚಂದ್ರಕಾಂತ್, ಸರಿ ಬಾ ಹೋಗೋಣ ಎಂದು ಹೋಗುವ ದಾರಿಯಲ್ಲಿ ಹನುಮಾನ್ ಚಾಲೀಸನ್ನು ಹೇಳಿಕೊಂಡು ಹೋಗುತ್ತಿರಬೇಕಾದರೆ ಒಂದು ಭಯಂಕರವಾದ ದೃಶ್ಯ ಇನ್ನು ಮುಂದೆ ಅವರ ಮುಂದೆ ನಡೆಯುತ್ತೆ ಎಂದು ಪಾಪ ಚಂದ್ರಕಾಂತ್ ಮತ್ತು ಅಮಿತ್ಗೆ ತಿಳಿದೇ ಇಲ್ಲ. 1.5 ಗಂಟೆ ನಂತರ ಚಂದ್ರಕಾಂತ್ ಹಿಂದೆ ತಿರುಗಿದರೆ ಬೈಕ್ ಮುಂದೆನೇ ಹೋಗುತ್ತಿಲ್ಲ. ಏಕೆ ಎಂದು ಹಿಂದೆ ತಿರುಗಿದಾಗ ಅಮಿತ್ ಮುಂದೆ ಬಂದುಬಿಟ್ಟ. ಏಕೆ ಅಮಿತ್, ಏನಾಯಿತು ಈಗ ನಿನಗೆ, ಬನ್ನಿ ಬೈಕ್ ಹತ್ತು ಹೋಗುವ, ನಾವು ಮುಂದೆ ಪ್ರಯಾಣಿಸಬೇಕು ಎಂದಾಗ ಅಮಿತ್ ಬಂದು ಜೋರಾಗಿ ತಳ್ಳುವ ಮುಂದಾಟ, ದುಗ್ಗಾಟ, ಸಿಕ್ಕಾಟ, ಗಜಾಟ ನಡೆಯಿತು. ಆವಾಗ ಅಮಿತ್ ಬಂದುಬಿಟ್ಟು ಶಾಕ್ ಆಗಿ, ಯಾಕೆ ಅಮಿತ್, ಯಾಕೆ ತಳ್ತಾ ಇದೆಯಾ ನೀನು, ಬಾಯಿದ್ದು ಸ್ವಲ್ಪ ಮೈನ್ ರೋಡ್ ಇಲ್ಲ, ಮೈನ್ ರೋಡ್ ಹತ್ರ ಹೋಗೋಣ ಎಂದು ತಿಕ್ಕಲವಾದ ಪ್ರಶ್ನೆಗಳನ್ನು ಹಾಕಿದನು. ಆವಾಗ ಚಂದ್ರಕಾಂತ್ ಕೋಪಿಸಿಕೊಂಡು, ಯಾಕೆ ಅಮಿತ್ ಈ ಥರ ಎಲ್ಲ ಮಾಡುತ್ತಿದೆ ಎಂದು ಜಗಳ, ತುಕ್ಕಾಟ ಎಲ್ಲ ನಡೆಯಿತು. ಆವಾಗ ಅಮಿತ್ ಬಂದುಬಿಟ್ಟು, ನಾನು ನೋಡಿಸ್ತೀನಿ ಬಾ 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 ಅಂದ್ಬಿಟ್ಟು ಅವರಿಬ್ಬರು ಮುಂದೆ ಗಾಡಿಯನ್ನು ತಳ್ಳಿಕೊಂಡು ಹೋಗಬೇಕಾದರೆ ಅಮಿತ್ ಬೈಕನ್ನು ಹತ್ತಿದನು. ಆವಾಗ ಜಂಪಾಟ ಗುಪ್ಪಾಟ ಎಂದು ಆಡುತ್ತಿದ್ದನು. ಆವಾಗ ಅಮಿತ್ ಯಾಕೆ ಇವನು ಈ ಥರ ಎಲ್ಲ ಪ್ರಶ್ನೆ ಮಾಡ್ತಿದ್ದಾನೆ ಎಂದು ತಿಳಿದುಕೊಂಡು ಅಮಿತ್ ಬೈಕ್ ಹಾಕೊಂಡು ಸುರ್ರು ಅಂತ ಹೋಗ್ಬಿಟ್ಟು ಜೋರಾಗಿ. ಆವಾಗ ಚಂದ್ರಕಾಂತ್ ಓಡಿ ಬರುತ್ತಿದ್ದಾನು. ಯಾಕೆ ಅಮಿತ್ ಈ ಥರ ಎಲ್ಲ ಮಾಡ್ತಾಯಿದ್ಯಾ, ನನ್ನ ಹಿಂದೆ ದೆವ್ವ ಐತೆ ನೋಡು, ಎಂತ ನೋಡು ಅಂತ ನೋಡು, ಎಂತೆಂಥ ವಿಚಿತ್ರವಾದ ಪ್ರಶ್ನೆಗಳನ್ನು ಹಾಕುತ್ತಿದ್ದಾಗ ಮಿರರಲ್ಲಿ ನೋಡಿದಾಗ ಒಂದು ಭಯಂಕರವಾದ ಅಮಿತ್
ತಲೆಯನ್ನು ಎಳೆದುಕೊಂಡು ಬರುತ್ತಿದೆ. ಆ ಮುಪ್ಪಾಟ 5 ಗಂಟೆಯಲ್ಲಿ ಚಂದ್ರಕಾಂತ್ ಬುಕ್ಕಾಗಿ ಗಿಕ್ಕಾಗಿ ನೋಡಿದಾಗ ಕತ್ತಲಿನಲ್ಲಿ ಒಬ್ಬ ಮುಸಲ ಅಂದರೆ ಮುದುಕಿ ಹೋಗುತ್ತಿದ್ದಾಳೆ. ಅರಣ್ಯದಲ್ಲಿ ನಿಲ್ಲಿಸಿ ನೋಡಿದಾಗ ಅಮಿತನ್ನು ಬುಕ್ಕಾಟಿಸಿದನು. ಆವಾಗ ಚಂದ್ರಕಾಂತ್ ಸೋಯಾಸಿ ಎನ್ನುವ ಒಬ್ಬ ದೆವ್ವವನ್ನು ಹಿಡಿದುಕೊಂಡನು. ಆವಾಗ ಮುಂದೆ ಹೋಗುತ್ತಿರಬೇಕಾದರೆ ಅಮಿತ್ ಮತ್ತು ಚಂದ್ರಕಾಂತ್ ತಲೆಗಳನ್ನು ಕಟ್ ಮಾಡಿದಾಗೆ ಒಂದು ಕನಸು ಬಿತ್ತು. ಆವಾಗ ಸಡನ್ನಾಗಿ ನೋಡಿದರೆ ಯಾರೂ ಇಲ್ಲ, ಸುತ್ತಮುತ್ತ ಕಾಡು ಕತ್ತಲ. ಆವಾಗ 5:30 ಆಗುತ್ತಿದೆ ಸಮಯ. ಆವಾಗ ಚಂದ್ರಕಾಂತ್ಗೆ ಒಂದು ಮೈ ಜುಮ್ಮನಿಸುವ ಒಂದು ಸಂದೇಶವನ್ನು ಚಂದ್ರಕಾಂತ್ ಹೇಳಿಲ್ಲ. ಆವಾಗ ಮುಂದೆ ನೋಡಿದರೆ ಒಬ್ಬ ಮುದುಕಿ ಬಂದ್ಬಿಟ್ಟು ಚಂದ್ರಕಾಂತ್ ತಲೆಯನ್ನು ಹಿಡಿದುಕೊಂಡು ಹೋಗಿದಳು. ಚಂದ್ರಕಾಂತ್ ಶಾಕ್ ಆಗಿಬಿಟ್ಟು ಅಮಿತ್ನ ಕರೆದು ನೋಡಿದರೆ ಯಾರೂ ಇಲ್ಲ. ಆವಾಗ ಏನು ಮಾಡಬೇಕು ಎಂತ ಮಾಡಬೇಕು ಗೊತ್ತಿಲ್ಲದರ ಸಮಯದಲ್ಲಿ ಆ ಮುದುಕಿ ಚಂದ್ರಕಾಂತ್ನ ಪಾಪು ಥರ ಮಾಡಿಬಿಡ್ತು. ಬೈಕ್ ಅದಷ್ಟೇ ಹೋಗ್ತೈತೆ. ಆವಾಗ ಪಾಪುನ ನೋಡಿದ್ರೆ ಅದು ಸತ್ತೋಗಿದೆ ಎಂದು ತಿಳಿದುಕೊಂಡು ಪಾಪುನ ಮಣ್ಣು ಮಾಡಿದಳು. ಆವಾಗ ಚಂದ್ರಕಾಂತ್ ತಲೆಯನ್ನು ಹಿಸುಕಿ ಸಾಯಿಸಿದಳು ಆ ಮುದುಕಿ. ಆವಾಗ ಚಂದ್ರಕಾಂತ್ ಮತ್ತು ಅಮಿತ್ ಆತ್ಮಗಳು ಬಂದವು. ಅಮಿತ್ ಮತ್ತು ಚಂದ್ರಕಾಂತ್ ಆತ್ಮಗಳು ಬೈಕನ್ನು ಹತ್ತಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಒಂದು ಭಯಂಕರವಾದ ದೃಶ್ಯ. ಅಮಿತ್ ಚಂದ್ರಕಾಂತ್ ಮತ್ತೆ ಸಾಯಿಸಿದನು. ಆತ್ಮ ಹೇಗೆ ಸಾಯಿಸುತ್ತೆ ಎಂದು ಶಾಕ್ ಆಗಿದ್ದ ಚಂದ್ರಕಾಂತ್. ಆವಾಗ ತಕ್ಷಣವೇ ನೋಡಿದಾಗ ಆ ಮುದುಕಿ ಮತ್ತೆ ಬಂದು ನಿನ್ನ ಪ್ರಾಣವನ್ನು ಮತ್ತೆ ನಾನು ತೆಗಿಬೇಕು ಎಂದಾಗ ಚಂದ್ರಕಾಂತ್ 120 ಸ್ಪೀಡ್ನಲ್ಲಿ ಅಂತ ಹೋಗುತ್ತಿರುವ ಸಮಯದಲ್ಲಿ ಒಂದು ಕತ್ತಲಿನ ಆಕಾರ ಕಾಣಿಸಿಕೊಂಡು ಆವಾಗ ಪೆಟ್ರೋಲ್ ಖಾಲಿಯಾದ ಅಮಿತ್ ಶಾಕ್ ಆಗಿಬಿಟ್ಟು ತಳ್ಳಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಒಬ್ಬ ತಾತ ಬಂದುಬಿಟ್ಟು 5:30 ಆಗುತ್ತಿದೆ ಅಪ್ಪ ಇಲ್ಲೇನು ಮಾಡುತ್ತಿದೆ ಎಂದಾಗ ಈ ಸಂದೇಶವನ್ನು ಎಲ್ಲ ಪಾಸ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಿಶೋರ್ ಇನ್ಸ್ಟಾ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಿ. ಶಿವ ಗೌಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್.